श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्री राम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग। संपुट 10 इंद्रिये कर्माच्या ठाई वाढीनली परी कही। फळ हेतूची ताड नाही ಅಂತಃಕರಣಿ। ಇಂದ್ರಿಯಗಳು ಕರ್ಮದಲ್ಲಿ ತೊಡಗಿದ್ದರೂ ವಿಶೇಷವಾಗಿ ಅಲ್ಲಿ ಫಲಾಪೇಕ್ಷೆ ಅಂತಃಕರಣದಲ್ಲಿ ಇರುವುದಿಲ್ಲ। ಇಂದ್ರಿಯಗಳು ತಮ್ಮ ತಮ್ಮ ಕರ್ಮಗಳಲ್ಲಿ ತೊಡಗಿದ್ದರೂ ಅಂತಃಕರಣದಲ್ಲಿ ವಿಶೇಷವಾಗಿ ಫಲಾಪೇಕ್ಷೆ ಇರುವುದಿಲ್ಲ। असतेनी देहे ಏತುಲಾ जो चेतुची दिसे निदेला। तोच ಯೋಗಾರೂಢು ಫಲ ಓಳಖೆತು। ದೇಹದಿಂದ ಹೀಗೆ ಕರ್ಮದಲ್ಲಿರುವವನು ಎಚ್ಚರವಿದ್ದರೂ ಮಲಗಿದಂತೆ ಕಾಣುವವನು ಅವನೇ ಶ್ರೇಷ್ಠಾರೂಢನು ಎಂದು ತಿಳಿಯಬೇಕು। ಅವನು ದೇಹದಿಂದ ಈ ರೀತಿಯಾಗಿ ಕರ್ಮದಲ್ಲಿರುವನು। ಇಂಥವನು ಎಚ್ಚರವಿದ್ದರೂ ಮಲಗಿದಂತೆ ಕಾಣುವನು। ಇಂಥ ಅವನೇ ಶ್ರೇಷ್ಠವಾದ ಆರೂಢನೆಂದು ತಿಳಿಯಬೇಕು। ತೇಥ ಅರ್ಜುನ ಮನೆ ಅನಂತ ಹೇಮದ ವಿಸ್ಮೋ ಬಹು ಐಕತ। ಸಾಂಗೇತಯ ಐಸಿ ಯೋಗ್ಯತ ಕವಣೆ ದೀಜೆ। ಆಗ ಅರ್ಜುನನೆಂದನು, ಹೇ ಅನಂತ, ನಾನಾಗಿರುವೆನು ವಿಸ್ಮಿತ, ಯಾರಿಂದಾಗುವುದು ಅವನಿಗೆ ಪ್ರದತ್ತ ಇಂಥ ಯೋಗ್ಯತೆ। ಆಗ ಅರ್ಜುನನು ಶ್ರೀಕೃಷ್ಣನಿಗೆ, ಹೇ ಅನಂತ, ಇದರಿಂದ ನಾನು ಬಹಳ ವಿಸ್ಮಿತನಾಗಿದ್ದೇನೆ। ಇಂಥ ಯೋಗ್ಯತೆಯನ್ನು ಅವನಿಗೆ ಯಾರು ಕೊಟ್ಟಿರುವರು? ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್। ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ। ನಾವೇ ನಮ್ಮ ಉದ್ಧಾರ ಮಾಡಿಕೊಳ್ಳಬೇಕು, ನಾವೇ ನಮ್ಮ ಘಾತ ಮಾಡಿಕೊಳ್ಳಬಾರದು। ನಾವೇ ನಮ್ಮ ಮಿತ್ರರಾಗಿರುತ್ತೇವೆ ಹಾಗೂ ನಾವೇ ನಮ್ಮ ಶತ್ರುಗಳಾಗಿರುತ್ತೇವೆ। ತವ ಹಾಸೋನಿ ಶ್ರೀಕೃಷ್ಣ ಮನೆ ತುझे ನವಲ ನಾಹೆ ಬೋಲಣೆ। ಕವನಾಸಿ ಕಾಯದಿಜೇಲ ಕವಣೆ ಅದ್ವೈತೀಯೇ। ಆಗ ನಗುತ್ತ ಶ್ರೀಕೃಷ್ಣನು, ಆಶ್ಚರ್ಯವಲ್ಲವೇ ನಿನ್ನ ಈ ಮಾತು ಅಂದನು। ಯಾರಿಗೆ ಯಾರು ಕೊಡುವುದೇನನ್ನು ಈ ಅದ್ವೈತದಲ್ಲಿ? ಆಗ ಶ್ರೀಕೃಷ್ಣನು ಮುಗುಳುನಗೆ ನಗುತ್ತಾ, ನೀನು ಹೀಗೆ ಅನ್ನುವುದು ನಿಜವಾಗಿ ಆಶ್ಚರ್ಯವಲ್ಲವೇ? ಈ ಅದ್ವೈತ ಭಾವದಲ್ಲಿ ಯಾರಿಗೆ ಯಾರು ಏನನ್ನು ಕೊಡಬಲ್ಲರು? ಪೈ ವ್ಯಾಮೋಹಾಚಿಯಾ ಕ್ಷೇಜೆ ಬಳಿಯ ಅವಿದ್ಯಾ ನಿದ್ರಿತು ಹೋಯಿಜೆ। ತೇ ಬೇಳಿ ದುಸ್ವಪ್ನಃ ಭೋಗಿಜೆ ಜನ್ಮ ಮೃತ್ಯುಂಚ। ವ್ಯಾಮೋಹವೆಂಬ ಹಾಸಿಗೆಯ ಮೇಲೆ ಪ್ರಬಲ ಅವಿದ್ಯೆಯಿಂದ ಮಲಗಿಕೊಂಡಾಗಲೇ ದುಸ್ವಪ್ನ ಅನುಭವಿಸಬೇಕಲ್ಲೇ ಜನ್ಮ ಮೃತ್ಯುವಿನ। ವ್ಯಾಮೋಹವೆಂಬ ಹಾಸಿಗೆಯ ಮೇಲೆ ಪ್ರಬಲವಾದ ಅವಿದ್ಯೆಯಿಂದಾಗಿ ಮಲಗಿಕೊಂಡಾಗಲೇ ಆ ನಿದ್ರೆಯಲ್ಲಿ ಜನ್ಮ ಮೃತ್ಯುವಿನ ದುಸ್ವಪ್ನ ಅನುಭವಿಸಬೇಕು। ಪಾಠಿ ಅವಸಾಂತ್ರೇ ಚೇವೋ ತೈತೆ ಅವಘೇಚಿ ಹೋಯ ವಾವೋ। ऐसा उपजे नित्य सद्भावो तो ही आपण पाची
ಅನಂತರ ಸಹಜ ಎಚ್ಚರವಾದಾಗ ಎಲ್ಲವೂ ವ್ಯರ್ಥವಾಗುವುದಾಗ ಹೀಗೆ ನಿತ್ಯ ಸದ್ಭಾವದ ಅನುಭವವೀಗ ನಮ್ಮಲ್ಲಿಯೇ ಬರುವುದು. ಅನಂತರ ಸಹಜವಾಗಿ ಎತ್ತರವಾದಾಗ ಎಲ್ಲವೂ ವ್ಯರ್ಥವಾಗುವುದು. ಈ ರೀತಿಯಾದ ನಿತ್ಯ ಸದ್ಭಾವದ ಅನುಭವ ಕೂಡ ನಮ್ಮಲ್ಲಿಯೇ ಬರುವುದು. ಮಣೂನಿ आपणची आपणपेय घातु कीजतु असे ಧನಂಜಯ ಚಿತ್ತ ದೇವೂನಿ ನಾಥಿಲಿಯ ದೇಹಾಭಿಮಾನ. ಆದ್ದರಿಂದ ನಾವೇ ನಮ್ಮನ್ನು ಅರ್ಜುನ ಮಾಡಿಕೊಳ್ಳುವೆವು ಘಾತವನ್ನು, ಮಿಥ್ಯೆಯಾದ ದೇಹಾಭಿಮಾನವನ್ನು ಅನುಲಕ್ಷಿಸಿ. ಆದ್ದರಿಂದ ಹೇ ಅರ್ಜುನ, ಮಿಥ್ಯೆಯಾದ ದೇಹಾಭಿಮಾನವನ್ನು ಅನುಲಕ್ಷಿಸಿ ನಾವೇ ನಮ್ಮ ಘಾತವನ್ನು ಮಾಡಿಕೊಳ್ಳುವೆವು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.